ಯಾವತ್ತು ಜನಪರ ಇರ್ತೀನಿ, ನಿಮ್ಮನೆ ಮಗನಾಗಿರ್ತೀನಿ, ನಿಮ್ಮ ಪರ ಹೋರಾಟ ಮಾಡ್ತೀನಿ. ಎಷ್ಟೇ ನನ್ನ ವಿರುದ್ಧ ಪಿತೂರಿ ಮಾಡಿದ್ರು ಈ ಹರೀಶ್ ರೆಡ್ಡಿ ಯಾವ ಬೋಳಿ ಮಗನಿಗೂ ಎದುರೋ ಮಗನೇ ಅಲ್ಲ, ಎದುರೋದು ಇಲ್ಲ. ನಿಮ್ಮ ಪರ ಹೋರಾಟ ಮಾಡೋಂಥದ್ದೇ ಕೆಲಸ. ಶಾಸಕರು ಪ್ರದೀಪ್ ಈಶ್ವರ್ ಅವರು ನೋಡಿ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ರಿಗೂ ನಿಮ್ಮೆಲ್ರಿಗೂ ಕಾನೂನಿಗೆ ದೇವರಾದಂಥ ಅಂಬೇಡ್ಕರ್ ಅವರು ಅವ್ರನ್ನ ಫೋಟೋ ಇಟ್ಕೊಂಡು ಚುನಾವಣೆಯಲ್ಲಿ ಗೆದ್ದಿರೋರು ಒಂದು ಮಾತು ಹೇಳ್ತಾರೆ, ನಾನು ಯಾವಾಗಲೂ ದಲಿತರ ಪರ, ಹಿಂದುಳಿದ ವರ್ಗದವ್ರ ಪರ, ನಾನು ಅಹಿಂದ ರೇ. ಮಾತಲ್ಲಲ್ರೇ ಅಹಿಂದ, ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಳ್ಳೋನ್ ಅಹಿಂದ ಆಗ್ತಾನೆ, ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಳ್ಳೋನ್ ದಲಿತ ನಾಯಕನಾಗ್ತಾನೆ. ಯಾವತ್ತು ಎಲ್ಲರನ್ನೂ ಬೂಟಾಟಿಕೆ ಜೀವನ ನಡೆಯಲ್ಲ. ಇರುವಾಗ ನಾನು ಸರ್ಕಾರಕ್ಕೆ ಒಂದು ಮಾತು ಹೇಳ್ತೀನಿ, ಏನು ಇವತ್ತಿನ ದಿನ ನಾವು ಇದು ಆರಂಭದಲ್ಲಿ ಒಂದು ಪಾದಯಾತ್ರೆ ನಂಬ್ಕೊಂಡಿದ್ದೀವಿ. ನಿಮ್ಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಕಂದವಾರ ಕೆರೆ, ಅಮಾನಿ ಗೋಪಾಲಕೃಷ್ಣ ಕೆರೆ ಹತ್ರ ನಿಮ್ಗೆ ಕೇಳಿದ್ದು ಕುರ್ಲಾನ್ ಬೆಟ್ಟಾಕ್ಸ್ತೀನಿ, ಕೇಳಿದ್ದು ಸೊಳ್ಳೆ ಪರ್ದ ತಂದ್ಕೊಡ್ತೀನಿ, ಕೇಳಿದ್ದು ಹೋಟ್ಲಲ್ಲಿ ಊಟ ತಂದ್ಕೊಡ್ತೀನಿ. 10 ದಿನಗಳ ಕಾಲ ನೀವು ನಿಮ್ಮ ಸಚಿವ ಸಂಪುಟ, ನಿಮ್ಮ ಸರ್ಕಾರ ಬಂದು ಇಲ್ಲಿ ಮಲಗಬೇಕು. ನಿಮಗೆ ತಾಕತ್ತಿದ್ರೆ ಬಂದು ಮಲಗ್ತೀರಾ, ಇಲ್ಲ 3ನೇ ಹಂತದ ಶುದ್ಧೀಕರಣ ಮಾಡ್ತೀರಾ. ಇವ್ರು ಹೇಳ್ತಾರೆ, ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವರು ನೋಡಿ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ರಿಗೂ ನಿಮ್ಮೆಲ್ರಿಗೂ ಕಾನೂನಿಗೆ ದೇವರಾದಂಥ ಅಂಬೇಡ್ಕರ್ ಅವರು ಅವ್ರನ್ನ ಫೋಟೋ ಇಟ್ಕೊಂಡು ಚುನಾವಣೆಯಲ್ಲಿ ಗೆದ್ದಿರೋರು ಒಂದು ಮಾತು ಹೇಳ್ತಾರೆ, ನಾನು ಯಾವಾಗಲೂ ದಲಿತರ ಪರ, ಹಿಂದುಳಿದ ವರ್ಗದವ್ರ ಪರ, ನಾನು ಅಹಿಂದ ರೇ. ಮಾತಲ್ಲಲ್ರೇ ಅಹಿಂದ, ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಳ್ಳೋನ್ ಅಹಿಂದ ಆಗ್ತಾನೆ, ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಳ್ಳೋನ್ ದಲಿತ ನಾಯಕನಾಗ್ತಾನೆ. ಯಾವತ್ತು ಎಲ್ಲರನ್ನೂ ಬೂಟಾಟಿಕೆ ಜೀವನ ನಡೆಯಲ್ಲ. ನಿಮ್ಗೆ ಹೆಚ್ಚಿನದಾಗಿ ನಾನು ಹೇಳೋಷ್ಟು ಅವಶ್ಯಕತೆ ಇಲ್ಲ. ಇದೇ ನಮ್ಮ ಪಕ್ಕದ ಮುಷ್ಟೂರು ಗ್ರಾಮದ ಒಂದು ಊರು. ಬೇಕಂದ್ರೆ ನಮ್ಮ ಇಲಾಖೆಯವರು ಸರ್ವೆ ಮಾಡಲಿ, ಪೊಲೀಸ್ ಇಲಾಖೆ ಸರ್ವೆ ಮಾಡಲಿ, ಆರೋಗ್ಯ ಇಲಾಖೆ ಸರ್ವೆ ಮಾಡಲಿ, ಎಲ್ಲ ನಮ್ಮ ತಾಲೂಕಿನ ಆಫೀಸು, ತಾಲೂಕು ಆಡಳಿತ ಸರ್ವೆ ಮಾಡಲಿ. ಒಂದೊಂದು ಮನೆಯಲ್ಲಿ 4 ಜನ 5 ಜನ ಕುಟುಂಬದಲ್ಲಿ ವಯಸ್ಸಿಗೆ ಬಂದಿರೋ ಮಕ್ಕಳಿದ್ದಾರೆ. ಒಬ್ಬರಿಗೂ ಕೂಡ 1 ಗುಂಟೆ ಜಮೀನಿಲ್ಲ. ಎಲ್ಲೋಗ್ಬೇಕ್ರಿ ಇವರೆಲ್ಲ? ನೀವು ಯಾಕೆ ಇವ್ರನ್ನೆಲ್ಲ ಯಾಮಾರಿಸಿ ಮತಗಳು ಪಡೆದು ಮೋಸ ಮಾಡ್ತಾ ಇದ್ದೀರಿ ಚಿಕ್ಕಬಳ್ಳಾಪುರ ಜನಕ್ಕೆ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇಷ್ಟೇ ಎಲ್ಲ ಬಂಧುಗಳೇ, ನಮ್ಮ ಒತ್ತಾಯ ನೇರವಾಗಿ ಸರ್ಕಾರಕ್ಕೆ ನಾವು ಕೇಳ್ಕೊಳ್ತಾ ಇದ್ದೀವಿ, ದಯವಿಟ್ಟು ನಿಮ್ಮ ಕೈಯಲ್ಲಿ ಏನಾದರೂ ಮಾಡೋಕ್ಕಾಗಂಗಿದ್ರೆ 3ನೇ ಹಂತ ಶುದ್ಧೀಕರಣ ಮಾಡಿ, ಇಲ್ಲ ಶೀಘ್ರವೇ ಈ ನೀರನ್ನು ನಿಲ್ಲಿಸಿ. ನಮಗೆ ಈ ಪಕ್ಕದಲ್ಲೇ ಗಡಿ ಜಿಲ್ಲೆ ನಮ್ಮ ಬಾಗೇಪಲ್ಲಿ ತಾಲೂಕಿನವರೆಗೂ ಬಂದಿದೆ ಕೃಷ್ಣಾ ನದಿ ನೀರು. ಆ ನೀರನ್ನು ಶುದ್ಧ ನೀರು ಕೊಡ್ರಿ. ಇಲ್ಲಿ ಎತ್ತಿನಹೊಳೆ ಯೋಜನೆ ಪ್ರಾರಂಭ ಆಯಿತು, ನಿಮ್ಮೆಲ್ರಿಗೂ ಗೊತ್ತೇ ಇದೆ. 8,000 ಕೋಟಿಯಿಂದ ಪ್ರಾರಂಭ ಆಗಿದ್ದಂಥ ಎತ್ತಿನಹೊಳೆ ಯೋಜನೆ ಇವತ್ತು 24,000 ಕೋಟಿವರೆಗೂ ತುಂಬಿದೆ. ಅಂದರೆ ಯಾರ್ಯಾರ ಮನೆ ರಾಜಕಾರಣಿಗಳ ಕುಟುಂಬಗಳ ಮನೆಗಳು ಎಷ್ಟೆಷ್ಟು ಅಭಿವೃದ್ಧಿ ಆಗಿದೆ ಅಂತ ನೀವೆಲ್ಲರೂ ಯೋಚನೆ ಮಾಡಬೇಕಾಗ್ತದೆ ಬಂಧುಗಳೇ. ವಿಷಯ ಬಹಳ ಗಂಭೀರವಾಗಿ ನಾವು ಸರ್ಕಾರಕ್ಕೆ ನೇರವಾಗಿ ಹೇಳ್ತಾ ಇದ್ದೀವಿ, ದಯವಿಟ್ಟು 3ನೇ ಹಂತ ಶುದ್ಧೀಕರಣ ಮಾಡಿ. ಇಲ್ಲಾಂದರೆ ನಮ್ಮ ಪಕ್ಕದ ತಾಲೂಕು ಬಾಗೇಪಲ್ಲಿವರೆಗೂ ಬಂದಿರೋಂಥ ಕೃಷ್ಣಾ ನದಿ ನೀರು ಕೊಡಿ, ಇಲ್ಲ ಶುದ್ಧವಾದಂಥ ಎತ್ತಿನಹೊಳೆ ಯೋಜನೆ ನೀರನ್ನು ಕೊಡಿ. ಮಾತಾಡಿದ್ರೆ ಯಾರಾದರೂ ಮೀಡಿಯಾ ಮುಂದೆ ಬಂದು ಮಾತಾಡಿದ್ರೆ ಇವನು ಆ ಪಾರ್ಟಿ ಈ ಪಾರ್ಟಿ ಅಂತ ಒಂದು ಡಬ್ಬ ಕಟ್ತಾರೆ. ನಿಮಗೆ ನೀವು ಡಬ್ಬ ಕಟ್ಕೊಳ್ರಿ, ಆಮೇಲೆ ಬೇರೆ ಪಾರ್ಟಿಯವ್ರಿಗೆ ಡಬ್ಬ ಕಟ್ಟಿರಾ? ಅದೇ ರೀತಿ ನಮ್ಮ ಏನು ಚಿಕ್ಕಬಳ್ಳಾಪುರ ತಾಲೂಕಿನ ಕೇತನಹಳ್ಳಿ ಗ್ರಾಮ, ಕೇತನಹಳ್ಳಿ ಫಾಲ್ಸ್ ಅಂತ ಎಲ್ರಿಗೂ ಗೊತ್ತಿರ್ತದೆ. ಸೋಷಿಯಲ್ ಮೀಡಿಯಾ ಯಾರ್ಯಾರು ಬಳಸಿ ನಿಮ್ಮೆಲ್ರಿಗೂ ಗೊತ್ತಿರ್ತದೆ. ಕೇತನಹಳ್ಳಿ ಫಾಲ್ಸ್ನಲ್ಲಿ